ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನು ಚಿತ್ರನಟ ದರ್ಶನ್ ಹಾಗೂ ಸ್ನೇಹಿತರು ಕೊಲೆ ಮಾಡಿರುತ್ತಾರೆ. ಕೂಡಲೇ ಅವರನ್ನು ಗಲ್ಲಿಗೇರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಆಗ್ರಹಿಸುತ್ತದೆ. ರೇಣುಕಾಸ್ವಾಮಿಯು ಹರಿಹರದ ಸಹನಾ ಅವರನ್ನು 1 ವರ್ಷದ ಹಿಂದೆ ಮದುವೆಯಾಗಿದ್ದರು. ಅವಳು ತುಂಬು ಗರ್ಭಿಣಿಯಾಗಿದ್ದು ಅವಳಿಗೆ ದಿಕ್ಕು ತೋಚದಾಗಿದೆ. ಅವಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹಾಗೂ ಅವಳ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹರಿಹರದ ಮಾನ್ಯ ಉಪ ತಹಸೀಲ್ದಾರರಿಗೆ ಪ್ರತಿಭಟನೆಯ ಮುಖಾಂತರ ಮನವಿಯನ್ನು ಕೊಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷರಾದ ಪ್ರೀತಂ ಬಾಬು, ಅಲಿ ಅಕ್ಬರ್, ಸಿದ್ದಣ್ಣ, ಶಂಕರ್, ಗಣೇಶ್ ಮಾನೆ, ವೀರಭದ್ರಯ್ಯ, ಸುರೇಶ್ ಸ್ವಾಮಿ, ಶಂಬಣ್ಣ, ರಮೇಶ್, ಸುರೇಶ್, ವರದಿ ಹೆಚ್ ಕರೀಂ ನಂದಿಬೇವೂರು, ಕೆಎಸ್ ನ್ಯೂಸ್ 24x7. ನಗರ ಘಟಕ ಅಧ್ಯಕ್ಷ ನಾನು. ಇವರು ಸ್ಟಾರ್ ಅಂತಾರೆ ದರ್ಶನ್ ಅವರು. ಈ ರೀತಿ ಸಣ್ಣ ಯೋಚನೆಗಳು ಮಾಡ್ತಾ ಈ ಸಣ್ಣ ಒಂದು ವಿಷಯಕ್ಕೋಸ್ಕರ ಈ ಥರ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇದು ಖಂಡನೀಯ. ಎಲ್ಲರೂ ಖಂಡನೆ ಮಾಡಲೇಬೇಕು. ಯಾಕಂದರೆ ಒಂದು ಸ್ಟಾರ್ ಅಂದರೆ ಒಂದು ಅಭಿಮಾನಿಗಳು ಬಳಗನೇ ಇಟ್ಕೊಂಡಿರ್ತಾರೆ. ಅಂಥ ಬಳಗಕ್ಕೆ ಏನು ಇವರು ಕೊಡುಗೆ ಕೊಟ್ಟಂಗಾಯ್ತು ಅನ್ನೋ ಪ್ರಶ್ನೆ ಬರೋದು. ಎಲ್ಲ ಮೀಡಿಯಾದಲ್ಲಿ ನೋಡಿ, ಟಿ ವಿಯಲ್ಲಿ ನೋಡಿ, ಎಲ್ಲ ಇದೇ ವಿಚಾರ ಇದನ್ನೇ ಬರ್ತಾ ಇರೋದು. ಇವ್ರು ಮಾಡಿದ್ದು ಭಾಳ ಖಂಡನೀಯ. ಇದು ತಪ್ಪು. ಸರಿಯಾದ ಕಾನೂನು ಶಿಕ್ಷೆ ಆಗಲೇಬೇಕು. ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಕಾನೂನು ಕೊಡುತ್ತೆ. ಒಂದೆರಡು ಮಾತು ಮುಗಿಸ್ತೀನಿ. ಮತ್ತು ಬಂಧುಗಳೇ, ಇವತ್ತು ನಿರಂತರ ದರ್ಶನ್ ಅವರ ಹಾವಳಿ ಜಾಸ್ತಿಯಾಗಿದೆ. ಹಲವಾರು ಪ್ರಕರಣಗಳನ್ನು ಈಗ ಎಲ್ಲ ಒಂದಿಂದೇ ಆದಂಥ ಬಯಲಿಗೆ ಬರ್ತಾ ಇದೆ. ಹಲವಾರು ಇಂಥವನ್ನು ಈ ಸಣ್ಣ ಪುಟ್ಟ ನೊಂದ್ಕೊಂಡ ಜೀವಗಳನ್ನು ಯಾವತ್ತೂ ಹೊರಗೆ ಬಂದಿರಲಿಲ್ಲ. ಈಗ ತಾನೇ ಅವರ ನೋವುಗಳನ್ನು ಎತ್ಕೊಳ್ಳೋ ಅಂಥ ಒಂದು ಶಕ್ತಿಯನ್ನು ಬಂದಿದೆ. ಎಲ್ಲರೂ ಎಲ್ಲೆಲ್ಲಿ ಅವನು ಕೈ ಹಾಕಿದನೋ ಎಲ್ಲ ಕಡೆಯೂ ಕೂಡ ಅನ್ಯಾಯ ಮಾಡ್ಕೊಂಬಂದಿದ್ದಾನೆ ದರ್ಶನ್ ಅವರು ಕೂಡ. ಅವರಿಗೆ ಇದೊಂದು ಎಷ್ಟೋ ಹರಿಹರದ ಒಂದು ನಮ್ಮ ಊರಿನ ಮಗಳು ಇದು. ನಮ್ಮ ಊರಿನ ಮಗಳನ್ನು ನಾವು ಚಿತ್ರದುರ್ಗಕ್ಕೆ ಅವರ ಗಂಡನೂರು ಆದರೂ ಕೂಡ ಈ ನಿತ್ಯ ಬಡತನ ಜೀವನವನ್ನು ನಡೆಸ್ಕೊಂತಿರೋವಂಥ ಬಡ ಕುಟುಂಬ ಅದು ಮಗಳು. ಅವರಿಗೆ ಇದುವರೆಗೆ ಯಾರು ಕೂಡ ಅವ್ರ ಮನೆಗೆ ಹೋಗಿ ಒಂದು ಸ್ವಾತಂತ್ರ್ಯ ಹೇಳೋ ಅಂಥ ಕೆಲಸ ಯಾವ ರಾಜಕಾರಣಿನೂ ಮಾಡಿಲ್ಲ, ಯಾವ ಸಿನಿಮಾ ನಟರೂ ಮಾಡಿಲ್ಲ, ಯಾವ ಸರ್ಕಾರನೂ ಮಾಡಿಲ್ಲ. ಯಾಕಂದರೆ ಅದೇ ಒಂದು ದೊಡ್ಡ ಕುಟುಂಬದ ಆಗಿದ್ದರೆ ಇವರೆಲ್ಲರೂ ಅವ್ರ ಹಿಂಬಾಲಕರಾಗಿ ಅವರಿಗೆ ಒಂದು ಏನೋ ಒಂದು ಸ್ವಾತಂತ್ರ್ಯ ಹೇಳ್ತಿದ್ರು. ಇವತ್ತು ದರ್ಶನಿಗೆ ಹೊಂಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ದರ್ಶನಿಗೆ ನೋಡೋಕೆ ಹೊಂಟಿದ್ದಾರೆ. ಇಲ್ಲಿ ಬಡ ಕುಟುಂಬ ನಿರಂತರ ಆಗಿ ಅವರಿಗೆ ಉಂಡ್ರು ತಿಂದರು ಏನು ಅನ್ಯಾಯ ಆಗಿದೆ ಅಂತ ಯಾರು ಕೇಳೋರಿಲ್ಲ ಅವ್ರನ್ನ. ಇವತ್ತು ದುಡ್ಡಿದ್ದರ ಹತ್ರನೇ, ಅಧಿಕಾರ ಇದ್ದರ ಹತ್ರನೇ ಜನ ಬೆಂಬಲ ಇದ್ದರೆ ನಾವು ಸಂಘಟನೆಗಾರರು, ರಾಜಕಾರಣಿಗಳು ಇವರನ್ನು ಖಂಡಿಸ್ತಿದ್ದೇವೆ. ಯಾಕಂದರೆ ಸಂಘಟನೆ ಯಾವತ್ತೂ ಕೂಡ ನೊಂದ ಜೀವಕ್ಕೆ ಧ್ವನಿ ಎತ್ತಂಥ ಕರ್ನಾಟಕ ರಕ್ಷಣೆ ವೇದಿಕೆ ಅದು ನಮ್ಮ ಪ್ರವೀಣ್ ಶೆಟ್ಟರು ಅಂತೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಹೇಳಿ ನಾನು ಮುಗಿಸ್ತಿದ್ದೇನೆ. ಬಂಧಿಸಿ ಏನು ಚಿತ್ರನಟ ದರ್ಶನ್ ರವರು ಕೇವಲ ಪರದೆಯಲ್ಲಿ ಮಾತ್ರ ಹೀರೋ ಆಗಿದ್ದು ನಿಜ ಜೀವನದಲ್ಲಿ ಖಳನಾಯಕ ಅಂತಕ್ಕಂಥದ್ದು. ಅಂದರೆ ನಮ್ಮ ಹರಿಹರದ ಒಂದು ಬಡ ಕುಟುಂಬದ ಮಹಿಳೆಯನ್ನು 1 ವರ್ಷದ ಹಿಂದೆ ಚಿತ್ರದುರ್ಗಕ್ಕೆ ಮದುವೆ ಮಾಡಿಕೊಟ್ಟಿದ್ರು ಸಹನಾ ಅಂತೇಳಿ. ಅವಳ ಪತ್ನಿಯನ್ನು ಬರ್ಬರವಾಗಿ ದರ್ಶನ್ ಅವರು ಕೊಂದಿದ್ದಾರೆ. ಈ ಮುಖಾಂತರ ಅವರ ಎಷ್ಟು ಕ್ರೌರ್ಯ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಾಗುತ್ತೆ. ಅಂದರೆ ದರ್ಶನ್ ಅಂತ ಕಟ್ಟನು ಕೇವಲ ಹೆಣ್ಣು ಮಕ್ಕಳ ಮುಂಚಿನ ನೋಡ್ತಾ ಇದ್ದೀವಿ, ಯಾವ ಥರ ಬೇಕಾಗಿ ಹೀಯಾಳಿಸ್ತಾ ಬರ್ತಿದ್ದಾನೆ. ಅವ್ರಿಗೆ ಒಂದು ಸಾಮಾಜಿಕವಾಗಿ ಯಾವ ರೀತಿ ಇರಬೇಕು ನಾವು ಆಗ ಅವ್ರನ್ನ ಹಲವಾರು ಜನ ಅನ್ಕರಣೆ ಮಾಡ್ತಾರೆ. ದರ್ಶನನ್ನು ಅವರನ್ನೇ ನೋಡಿ ಅವ್ರ ಅಭಿಮಾನಿಗಳು ಅದೇ ಥರ ಮಾಡ್ತಾ ಹೋಗ್ತಾರೆ. ಇವತ್ತೆಲ್ಲ ಹೇಳ್ತಾರೆ ಅಭಿಮಾನಿಗಳು ಬೇರೆ ರೀತಿ ಇದು ಮಾಡ್ತಿದ್ದಾರೆ. ಆದರೆ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ಇತ್ತೇನು ರೇಣುಕಾಸ್ವಾಮಿ ಸತ್ತಿದಾನಲ್ಲ, ಅವ್ರ ಅಣ್ಣನ ತಮ್ಮನ ಆಗಿದ್ದರೆ ಅಥವಾ ಸಹನಾ ಅಂತಕ್ಕಂಥ ಅವರ ತಂಗಿನ ಅಕ್ಕನ ಆಗಿದ್ದರೆ ಇವರೆಲ್ಲ ಈ ಥರ ಮಾಡ್ತಾಯಿದ್ರ ಕೂಡಲೇ ಈ ಒಂದು ತನಿಖೆಯನ್ನು CBIಗೆ ವಹಿಸ್ಬೇಕು. ಯಾಕಂದರೆ
ಈ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇದನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಾ ಇದೆ. ಅವಳಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಕೂಡಲೇ ಇದನ್ನು CBIಗೆ ವಹಿಸೋದ ಮುಖಾಂತರ ಆ ಮೃತ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಜೊತೆಗೇ ಅವಳಿಗೆ 5 ಕೋಟಿ ರೂಪಾಯಿ ಒಂದು ಪರಿಹಾರವನ್ನು ಮಹಿಳೆಗೆ ಕೊಡಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ನಾವು ಆಗ್ರಹಪಡಿಸಿದ್ದೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡೋದ್ರ ಮುಖಾಂತರ ಇಡೀ ಹರಿಹರ ಅಥವಾ ರಾಜ್ಯವನ್ನೇ ಬಂದ್ ಮಾಡುವಂಥ ಪ್ರಸಂಗ ಮುಂದೆ ಬರುತ್ತೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯುವತಿ ನಮ್ಮ ಮಾವನವರ ಮಗಳು ಇದೇ ಹರಿಹರದಲ್ಲಿ ಇಲ್ಲೇ ಟೆಂಪಲ್ ರೋಡ್ನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗಿ ಅದು. ಈಗ ಕಳೆದ ಜೂನ್ 28ನೇ ತಾರೀಕಿನಿಂದ ಮದುವೆ ಮಾಡಿಕೊಟ್ಟಿತ್ತು. ಈ ನಾಳೆ 28ನೇ ತಾರೀಕಿಗೆ ಕರೆಕ್ಟಾಗಿ 1 ವರ್ಷ ಆಗ್ತಾಯಿತ್ತು. ಅವಳ ಗಂಡನನ್ನು ಹೀನಾಮಾನವಾಗಿ ಹೊಡೆದು ಕೊಂದು 8ನೇ ತಾರೀಕಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗು ಅವರಿಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ಆದರೆ ಪೊಲೀಸ್ ಇಲಾಖೆಯನ್ನು ನಾವು ತುಂಬ ಮೆಚ್ಚಿಕೊಳ್ತಾ ಇದ್ದೇವೆ. ಯಾಕಂದರೆ ಇಲ್ಲಿಯವರೆಗೂ ಪೊಲೀಸರು ಯಾವುದೇ ಹಸ್ತಕ್ಷೇಪವನ್ನು ಪರಿಗಣಿಸದೆ ನ್ಯಾಯಯುತವಾಗಿ ನ್ಯಾಯವನ್ನು ಕೊಡ್ತಾ ಇದ್ದಾರೆ. ಇದು ಮುಂದೆಯೂ ಸಹಿತ ಇದೇ ರೀತಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಆ ಹುಡುಗಿಗೆ ಸರ್ಕಾರದಿಂದ ವತಿಯಿಂದ ಒಂದು ನೌಕರಿಯನ್ನು ಕೊಟ್ಟು ಆ ಮುಂದಿನ ಅವರ ಜೀವನ ಚೆನ್ನಾಗಿರಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ. ಇನ್ನೊಂದು ಉದಾಹರಣೆ ಅಂದರೆ ಆ ಹುಡುಗನ ಅಜ್ಜಿ, ಒಂದು 98 ವರ್ಷದ ಅಜ್ಜಿ ಅವ್ರ ಮನೆಯಲ್ಲಿದೆ. ನಾನು ಮೊನ್ನೆ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಆದಾಗ ನಾವು ಹೋಗಿದ್ವಿ. ಆವತ್ತು ಆ ಮನೆಗೆ ಹೋದಾಗ ಆ ಅಜ್ಜಿಗೆ ಇವತ್ತಿಗೂ ಗೊತ್ತಿಲ್ಲ ನನ್ನ ಮೊಮ್ಮಗ ಸತ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆ ಅಜ್ಜಿ ನಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ, ಅದಕ್ಕೆ ಜನ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದೆ. ಇಂಥ ಶೋಚನೀಯ ಸ್ಥಿತಿಯಲ್ಲಿ ಅವರ ಕುಟುಂಬ ಇರೋದ್ರಿಂದ ಎಲ್ಲ ಸರ್ಕಾರ ಮತ್ತು ಎಲ್ಲ ಜನರು ಸೇರಿ, ಎಲ್ಲ ಸಂಘಟನೆಗಳು ಸೇರಿ ಆ ದರ್ಶನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತಂದೇಳಿ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ